ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮಸ್ಕಾರ. ಮತ್ತೊಮ್ಮೆ ನಿಮಗೆ ತಿಂಗಳ ತಿರುಳು ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಪ್ರಚಲಿತ ಘಟನೆ ತರಗತಿಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕಳೆದ ತರಗತಿಯೊಳಗೆ ಎಲ್ಲರ ಅಪೇಕ್ಷೆಯ ಮೇರೆಗೆ ತಿಂಗಳ ತಿರುಳು ಅಂತಕ್ಕಂತಹ ವಿಷಯದಡಿ ಒಳಗೆ ಮಾರ್ಚ್ ತಿಂಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿವರಣೆಯನ್ನ ನೋಡಿದ್ವಿ. ಇವತ್ತು ಏಪ್ರಿಲ್ ತಿಂಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು ಏನಿದಾವೆ ಎಲ್ಲವನ್ನೂ ಕೂಡ ತುಂಬಾ ಅದ್ಭುತವಾಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇವಾಗ ತರಗತಿಯನ್ನ ಪ್ರಾರಂಭಿಸೋಣ. ತಿಂಗಳ ತಿರುಳು ಏಪ್ರಿಲ್ ತಿಂಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಆರಂಭಿಸೋಣ. ಏಪ್ರಿಲ್ 2ನೇ ತಾರೀಕು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಕರ್ನಾಟಕ ಪೊಲೀಸ್ ಧ್ವಜ ದಿನ ಎಂದು ಕರೆಯುತ್ತಾರೆ. ನಿಮಗೆಲ್ಲರೂ ಕೂಡ ಗೊತ್ತಿರಲಿ, ಏಪ್ರಿಲ್ 2ನೇ ತಾರೀಕು ಕರ್ನಾಟಕ ಪೊಲೀಸ್ ಧ್ವಜ ದಿನ. ಯಾಕಾಗಿ ಕರೀತಾರೆ ಸರ್ ಅಂತ ಪ್ರಶ್ನೆ. ಯಾಕಾಗಿ ಏಪ್ರಿಲ್ 2ನ್ನ ಕರ್ನಾಟಕ ಪೊಲೀಸ್ ಧ್ವಜ ದಿನ ಎಂದು ಕರೆಯುತ್ತಾರೆ? ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಇದಾಗಿದೆ. ಹಾಗಾದ್ರೆ ನೋಡ್ತಾ ಹೋಗೋಣ ಏನನ್ನು ಆಗಿದೆ ಅಂತಕ್ಕಂಥ ನೋಡ್ತಾ ಹೋಗೋಣ. 1965ರಲ್ಲಿ ಏಪ್ರಿಲ್ 2ನೇ ತಾರೀಕು ಗಮನಿಸ್ರಿ, ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆ, ಇಲ್ಲಿ ಕಾಯ್ದೆ ಜಾರಿಗೆ ಬಂದ ದಿನವಾಗಿದೆ. ಓಕೆ ನೋಡಿ, 1965ರಲ್ಲಿ ಏಪ್ರಿಲ್ 2ನೇ ತಾರೀಕು ಪೊಲೀಸ್ ಕಾಯ್ದೆ ಬಂತು ಕರ್ನಾಟಕದೊಳಗೆ. ಇದರ ಸವಿನೆನಪಿಗಾಗಿ ಪ್ರತಿ ವರ್ಷ ಏಪ್ರಿಲ್ 2ನ್ನ ಕರ್ನಾಟಕ ಪೊಲೀಸ್ ಧ್ವಜ ದಿನ ಎಂದು ಆಚರಿಸುತ್ತಾರೆ. ಇದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಇವಾಗ ನಿಮಗೆಲ್ಲರಿಗೂ ಗೊತ್ತಾಗಿದೆ, ಕರ್ನಾಟಕ ಧ್ವಜ ದಿನ ಏಪ್ರಿಲ್ 2 ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ. ಕಾಣಿಸ್ತಾ ಇದೆ ಡಿಸ್ಪ್ಲೇ ಒಳಗೆ. ಮತ್ತೆ ಅದೇ ಏಪ್ರಿಲ್ 2 ಕಾಣಿಸ್ತಾ ಇದೆ. ಮತ್ತೆ ಏಪ್ರಿಲ್ 2 ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ವರ್ಲ್ಡ್ ಆಟಿಸಮ್ ಡೇ ಅಂತ ಕರೀತಾರೆ. ಓಕೆ, ಇತ್ತೀಚೆಗೆ ತುಂಬಾ ಪಾಪ್ಯುಲರ್ ಆಗಿರ್ತಕ್ಕಂಥ ವರ್ಡ್ ಸ್ನೇಹಿತರೆ, ವರ್ಲ್ಡ್ ಆಟಿಸಮ್ ಡೇ ಅಂತಕ್ಕಂಥದ್ದು. ಓಕೆ, ಏನಿದು ಆಟಿಸಮ್ ಅಂತಕ್ಕಂಥದ್ದು? ಇತ್ತೀಚಿನ ದಿನಮಾನಗಳಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ನರ ದೌರ್ಬಲ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದರೊಳಗೆ ಎಕ್ಸ್ಪೆಷಲ್ ಆಗಿ ಈ ಮೆದುಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ನರ ದೌರ್ಬಲ್ಯಗಳು ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಕಾಯಿಲೆಯನ್ನ ಗಮನಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು. ಇದು ಯಾಕೆ ಬರುತ್ತೆ ಸರ್? ಒಂದನೇದು ನರ ದೌರ್ಬಲ್ಯಗಳಿಂದ ಬರ್ತಕ್ಕಂಥ ಕಾಯಿಲೆ, ಮತ್ತೊಂದು ವಂಶ ಪಾರಂಪರ್ಯವಾಗಿ ಅನುವಂಶಕ್ಕೆ ಬರ್ತಕ್ಕಂತಹ ಕಾಯಿಲೆ ಆಗಿದೆ. ಇದನ್ನ ಜಾಗೃತಿ ಮೂಡಿಸಲಿಕ್ಕೋಸ್ಕರ ಈ ಒಂದು ವರ್ಲ್ಡ್ ಆಟಿಸಮ್ ಡೇ ಅಂತಕ್ಕಂಥದ್ದು ನಾವು ಆಚರಣೆ ಮಾಡ್ತಾ ಇದೀವಿ. ಏಪ್ರಿಲ್ 2ನೇ ತಾರೀಕು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಓಕೆ, ವಿಶ್ವಸಂಸ್ಥೆ 2008ರಲ್ಲಿ ಇದನ್ನು ಘೋಷಣೆ ಮಾಡಿತು. ಪ್ರಶ್ನೆ ಏನ್ ಕೇಳ್ತಾನೆ ಗೊತ್ತಾ ಸ್ನೇಹಿತರೆ? ವರ್ಲ್ಡ್ ಆಟಿಸಮ್ ಡೇ ಅನ್ನ ವಿಶ್ವಸಂಸ್ಥೆ ಎಷ್ಟರಲ್ಲಿ ಘೋಷಿಸಿತು ಅಂತ ಪ್ರಶ್ನೆ ಕೇಳ್ತಾನೆ. ಸೊ 2008ರಲ್ಲಿ ನೆನಪಿಟ್ಕೋಬೇಕಾಗಿರ್ತಕ್ಕಂಥ ಅಂಶ. ಓಕೆ, 2008ರಲ್ಲಿ ವಿಶ್ವಸಂಸ್ಥೆ ಮೊಟ್ಟ ಮೊದಲ ಬಾರಿಗೆ ಇದನ್ನು ಘೋಷಣೆ ಮಾಡಿದೆ. ಅರ್ಥ ಆಗ್ತಾ ಇದೆ? 2008ರಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಓಕೆ, ಪ್ರಶ್ನೆ ಹೀಗೂ ಕೇಳ್ತಾನೆ, ವಿಶ್ವಸಂಸ್ಥೆ 2008ರಂದು ಈ ಕೆಳಗಿನ ಯಾವ ದಿನವನ್ನು ಘೋಷಿಸಿದೆ, ಅಥವಾ ವರ್ಲ್ಡ್ ಆಟಿಸಮ್ ಡೇ ಅಂತಕ್ಕಂಥದ್ದು ಯಾವಾಗ ಘೋಷಣೆ ಮಾಡಿತು ಅಂತ ಪ್ರಶ್ನೆ ಕೇಳಬಹುದು. ಸೊ ಹಾಗಾಗಿ ನೆನ್ಪಿಟ್ಕೋಬೇಕು, ಏಪ್ರಿಲ್ 2 ವರ್ಲ್ಡ್ ಆಟಿಸಮ್ ಡೇ ಅಂತಕ್ಕಂಥದ್ದು ಘೋಷಿಸಲ್ಪಟ್ಟಿದೆ. ಗಮನಿಸ್ತಾ ಇದ್ದೀರಿ? ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಓಕೆ, ಡಿಸ್ಪ್ಲೇ ಮೇಲೆ ಕಾಣ್ತಾ ಇದೆ, ಒಂದು ಹಡಗಿನ ಚಿತ್ರ ಇದೆ, ಕಾಣಿಸ್ತಾ ಇದೆ, ಹೋಗ್ತಾ ಇದೆ. ಏಪ್ರಿಲ್ 5 ರಾಷ್ಟ್ರೀಯ ಸಾಗರ ದಿನ. ಏನ್ ಸರ್ ಇದು ರಾಷ್ಟ್ರೀಯ ಸಾಗರ ದಿನ? ರಾಷ್ಟ್ರೀಯ ಸಾಗರ ದಿನ ಅಂತ ಹೇಳಿದ್ರೆ ಏನು? ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗಮನಿಸ. ರಾಷ್ಟ್ರೀಯ ಸಾಗರ ಯಾನ ದಿನ ಅಂತಾನೂ ಕರೀತಾರೆ, ರಾಷ್ಟ್ರೀಯ ಸಾಗರ ದಿನ ಅಂತಾನೂ ಕರೀತಾರೆ. ಸಾಗರ ಯಾನ ಅಂತಂದ್ರು ಈ ನಮ್ಮ ದೇಶದಲ್ಲಿರ್ತಕ್ಕಂಥ ಅನೇಕ ಸರಕುಗಳನ್ನ ಬೇರೆ ಬೇರೆ ಕಡೆಗೆ ನಾವು ಮಾಡ್ತಾ ಇರ್ತೀವಿ, ಮತ್ತೆ ನಮ್ಮ ದೇಶದಲ್ಲಿರ್ತಕ್ಕಂಥವ್ರು ಪ್ರಯಾಣ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಯಾಕೆ? ಇದಕ್ಕೊಂದು ವಿಶೇಷವಾಗಿರ್ತಕ್ಕಂತಹ ವಿವರಣೆ ಇದೆ ಮತ್ತು ಅದಕ್ಕೆ ಮಾಹಿತಿ ಇದೆ. ನೋಡ್ತಾ ಹೋಗೋಣ. ಏಪ್ರಿಲ್ 5 ರಾಷ್ಟ್ರೀಯ ಸಾಗರ ಯಾನ ದಿನ. ಯಾಕೆ ಸಾಗರ ಯಾನ ದಿನ ಅಂತ ಕರೀತಾರೆ? ಇಲ್ಲಿ ನೋಡಿ, ಗಮನಿಸ್ರಿ. SS ರಾಯಲ್ಟಿ ಅಂತಕ್ಕಂಥ ಹಡಗು, ಗಮನಿಸ್ರಿ, SS ರಾಯಲ್ಟಿ ಅಂತಕ್ಕಂಥ ಹಡಗು 1919ರಲ್ಲಿ, ಈ ಇಸ್ವಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಗಮನಿಸಬೇಕು. 1919ರಲ್ಲಿ SS ರಾಯಲ್ಟಿ ಅಂತಕ್ಕಂಥ ಹಡಗು ಏಪ್ರಿಲ್ 5ನೇ ತಾರೀಕಿಗೆ ಬ್ರಿಟನ್ನಿಗೆ ಪ್ರಯಾಣ ಮಾಡ್ತು. ಸೊ ಇದರ ಸವಿ ನೆನಪಿಗಾಗಿ ರಾಷ್ಟ್ರೀಯ ಸಾಗರ ಯಾನ ದಿನ ಅಂತ ಹೇಳಿ ಪ್ರತಿ ವರ್ಷ ಇದರ ಸವಿನೆನಪಿಗಾಗಿ ಏಪ್ರಿಲ್ 5 ಸಾಗರ ಯಾನ ದಿನ ಎಂದು ಕರೆಯುತ್ತೇವೆ. ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಯಾಕೆ ಅಂದ್ರೆ SS ರಾಯಲ್ಟಿ ಅಂತಕ್ಕಂಥ ಹಡಗು
ಇಂಗ್ಲೆಂಡ್ಗೆ ತಲುಪ್ತು ಅಥವಾ ಬ್ರಿಟನ್ಗೆ ತಲುಪ್ತು, ಎರಡು ಒಂದೇ. ಸೊ ಇದನ್ನ ಗಮನದಲ್ಲಿ ಇಟ್ಕೋಬೇಕಾಗಿದೆ. ಇದರ ಸವಿನೆನಪಿಗೋಸ್ಕರ ರಾಷ್ಟ್ರೀಯ ಸಾಗರಯಾನ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ನೋಡಿ, ಇದಕ್ಕೊಂದು ಧ್ಯೇಯವಾಕ್ಯ ಇದೆ. 2024 ರಾಷ್ಟ್ರೀಯ ಸಾಗರಯಾನ ದಿನದ ಘೋಷವಾಕ್ಯ, ಧ್ಯೇಯವಾಕ್ಯ, ಥೀಮ್ ಮೂರು ಒಂದೇ ಅಂತ ಹೇಳಿದೆ ಕಳೆದ ತರಗತಿಯೊಳಗೆ. ಯುವಕರನ್ನ ಹೇಳ್ತಾ ಇದ್ದೀನಿ, ಧ್ಯೇಯವಾಕ್ಯ ಅಂದ್ರೂ ಒಂದೇ, ಘೋಷವಾಕ್ಯ ಅಂದ್ರೂ ಒಂದೇ, ಥೀಮ್ ಅಂದ್ರೂ ಕೂಡ ಒಂದೇ. 2024 ರಾಷ್ಟ್ರೀಯ ಸಾಗರಯಾನ ದಿನದ ಥೀಮ್ ಏನಾಗಿತ್ತು ಅಂತಕ್ಕಂಥದ್ದು ಕೇಳಿದಾಗ, ಭವಿಷ್ಯವನ್ನು ಮುನ್ನಡೆಸುವುದು ಸುರಕ್ಷತೆ ಮೊದಲು, ಭವಿಷ್ಯವನ್ನು ಮುನ್ನಡೆಸುವುದು ಸುರಕ್ಷತೆ ಮೊದಲು ಅಂತಕ್ಕಂಥದ್ದು 2024 ಧ್ಯೇಯವಾಕ್ಯವಾಗಿದೆ. ಇದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಹಾಗೆಯೇ 2025 ಧ್ಯೇಯವಾಕ್ಯ ಏನಾಗಿದೆ ಸರ್? 2025ಕ್ಕೆ ಈ ಸಾಗರಯಾನ ದಿನದ ಘೋಷವಾಕ್ಯ ಏನಾಗಿತ್ತು? ಇದು ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ ಘಟನೆ ಅಲ್ಲ ಅಂತ ಪ್ರಶ್ನೆ. ನಮ್ಮ ಸಾಗರ, ನಮ್ಮ ನಮ್ಮ ಕರ್ತವ್ಯ, ನಮ್ಮ ಅವಕಾಶ. 2025 ಥೀಮಿಗಿದೆ, ನಮ್ಮ ಸಾಗರ, ನಮ್ಮ ಕರ್ತವ್ಯ, ನಮ್ಮ ಅವಕಾಶ ಅಂತಕ್ಕಂಥದ್ದು 2025 ಸಾಗರಯಾನ ದಿನದ ಘೋಷವಾಕ್ಯ ಆಗಿದೆ. ಗಮನಿಸ್ತಾ ಇದ್ರಿ, ಏಪ್ರಿಲ್ 5 ಸಾಗರಯಾನ ದಿನ. ಗಮನಿಸಬೇಕಾಗಿರ್ತಕ್ಕಂಥದ್ದು ಯಾಕಾಗಿ ಅಂದ್ರೆ, SS ರಾಯಲ್ಟಿ ಅಂತಕ್ಕಂತಹ ಹಡಗು 1919 ಬ್ರಿಟನ್ ತಲುಪಿತ್ತು ಏಪ್ರಿಲ್ 5ನೇ ತಾರೀಕಿಗೆ. ಅದರ ಸವಿನೆನಪಿಗೆ ಮಾಡ್ತೀವಿ. 2024 ಥೀಮು, 2025 ಥೀಮ್, ಇದು ಬರೆದಿಟ್ಕೊಳ್ಬೇಕಾಗಿರ್ತಕ್ಕಂಥ ಸಂಗತಿಯಾಗಿದೆ. ಈ ಪ್ರಶ್ನೆಗಳು ಬರಬಹುದು. ನೆಕ್ಸ್ಟ್ ಮತ್ತೊಂದು ನೋಡ್ತಾ ಹೋಗೋಣ. ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆ, ಯಾವುದಕ್ಕೆ ಸಂಬಂಧಪಟ್ಟಿದೆ? ವಿಶ್ವ ಆರೋಗ್ಯ ದಿನ. ಯಾವಾಗ ಸರ್? ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನ, ವರ್ಲ್ಡ್ ಹೆಲ್ತ್ ಡೇ ಅಂತ ಕರೀತಾರೆ. ಏಪ್ರಿಲ್ 7 ಗಮನಿಸಬೇಕು, ಇಲ್ಲಿ ಕೋಟ್ ಮಾಡಿದ್ದೀನಲ್ಲ. ಓಕೆ, ಏಪ್ರಿಲ್ 7ನ ವಿಶ್ವ ಆರೋಗ್ಯ ದಿನ ಎಂದು ಕರೆಯುತ್ತಾರೆ. ಯಾಕೆ ಸರ್? ಏನು ಕಾರಣ? 1948 ಮಹಾತ್ಮ ಗಾಂಧೀಜಿಯವರ ಹತ್ಯೆ ಆಯ್ತಲ್ಲ. ಓಕೆ, 1948 ವಿಶ್ವ ಆರೋಗ್ಯ ಸಮ್ಮೇಳನದ ಸಭೆಯೊಳಗೆ, ಓಕೆ, ವಿಶ್ವ ಆರೋಗ್ಯ ಸಮ್ಮೇಳನದ ಸಭೆಯೊಳಗೆ ಇದನ್ನು ಮೊಟ್ಟ ಮೊದಲ ಬಾರಿಗೆ ಘೋಷಣೆ ಮಾಡಿದ್ರು. ಯಾಕೆ ಅಂತಂದ್ರೆ, ಆರೋಗ್ಯ ಬಹಳ ಮುಖ್ಯವಾಗಿರ್ತಕ್ಕಂಥ. ಆಗ್ತಾನೆ ಸೆಕೆಂಡ್ ವರ್ಲ್ಡ್ ವಾರ್ ಕಂಪ್ಲೀಟ್ ಆಗಿ 3 ವರ್ಷ ಆಗಿತ್ತು. ಎಲ್ಲಾ ಕಡೆಗೆ ಅನಾರೋಗ್ಯ ಮತ್ತು ತುಂಬಾ ದೊಡ್ಡದಾಗಿರ್ತಕ್ಕಂಥ ಭೀಕರವಾಗಿರ್ತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥ ಸಂದರ್ಭದಲ್ಲಿ ವಿಶ್ವ ಆರೋಗ್ಯ ಸಮ್ಮೇಳನದಲ್ಲಿ ಈ 1948ಕ್ಕೆ ವಿಶ್ವ ಆರೋಗ್ಯ ದಿನ ಘೋಷಿಸಲ್ಪಡ್ತು. ಹಾಗಾಗಿ ಅದರ ಸವಿನೆನಪಿಗೋಸ್ಕರ ಪ್ರತಿ ವರ್ಷ ನಾವು ಆಚರಣೆ ಮಾಡ್ತೀವಿ. ಪ್ರಶ್ನೆ ಕೇಳ್ತಾನೆ, ಈ ವಿಶ್ವ ಆರೋಗ್ಯ ಸಂಸ್ಥೆ ಏನಿದೆ ಅದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಸ್ವಿಟ್ಜರ್ಲ್ಯಾಂಡಿನ ಜಿನೇವಾ ಅಂತಕ್ಕಂತಹ ಪ್ರದೇಶದಲ್ಲಿದೆ. ಗಮನಿಸಬೇಕು, ಜಿನೇವಾ. ಒಂದೊಂದ್ಸರಿ ಜಿನೇವಾ ಅಷ್ಟೇ ಕೊಟ್ಟಿರ್ತಾನೆ, ಇದು ಸರಿಯಾದ ಉತ್ತರ. ಸ್ವಿಟ್ಜರ್ಲ್ಯಾಂಡಿನ ಜಿನೇವಾ ಅಂತ ಕೂಡ ಸರಿಯಾದ ಉತ್ತರ. ಹಾಗಾಗಿ ಇದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳಬಹುದು. ಹಾಗಾಗಿ ಇದನ್ನು ಕೂಡ ತೆಗೆದುಕೊಂಡು ಬಂದಿದ್ದೀನಿ. ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಸಾಧ್ಯ ಆದರೆ ಬರೆದಿಟ್ಕೊಳ್ಳೋದು ತುಂಬಾ ಉತ್ತಮ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಅದು ನೋಡ್ತಾ ಹೋಗೋಣ ನೆಕ್ಸ್ಟ್ ಏನಾಗಿದೆ ಅಂತ. ನೋಡಿ, ವಿಶ್ವ ಆರೋಗ್ಯ ಸಂಸ್ಥೆಯ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಪ್ರಸ್ತುತ ಅಂತಂದ್ರೆ 194. ಓಕೆ, 194 ರಾಷ್ಟ್ರಗಳು ಸದಸ್ಯತ್ವ ರಾಷ್ಟ್ರಗಳನ್ನ ಒಳಗೊಂಡಿದೆ. ಇದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಓಕೆ, ಇದರ ಪ್ರಸ್ತುತ ಮಹಾನಿರ್ದೇಶಕರು ಯಾರಾಗಿದ್ದಾರೆ ಅಂತ ಕೇಳ್ತಾನೆ. ಟ್ರೆಡಾಸ್, ಓಕೆ, ಅದನೋಮ್ ಗ್ರೆಬಿಯಸ್. ಇದು ಪೂರ್ತಿ ಹೆಸರು. ಇಲ್ಲಿ ಗ್ರೆಬಿಯಸಸ್ ಆಗಿದೆ, ಗ್ರೆಬಿಯಸ್ ಅಂತ ಕೂಡ ನಡೆಯುತ್ತೆ. ಓಕೆ, ಇದು ಪೂರ್ತಿ ಒಬ್ಬರದೇ ಹೆಸರಾಗಿದೆ. ಇವರು ಮಹಾನಿರ್ದೇಶಕರಾಗಿರ್ತಾರೆ. ಹಾಗಾಗಿ ಇದನ್ನು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಇದು ಬದಲಾಗ್ತಾ ಇರುತ್ತೆ ಪ್ರತಿ ವರ್ಷ, ಮತ್ತೆ 2 ವರ್ಷಕ್ಕೊಂದ್ಸರಿ ಅವರ ಅವಧಿಗೆ ಮುಂಚೆ ಬದಲಾಗ್ತಾ ಇರುತ್ತೆ. ಇದು ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೋಬೇಕು. ಮತ್ತೆ ಇದನ್ನೇ ಫೈನಲ್ ಅಂತ ಅನ್ಕೋಬಾರ್ದು. ಯಾಕಂದ್ರೆ ಈಗ ಇರ್ತಕ್ಕಂಥ 2025 ವೇಳೆಗೆ ಏಪ್ರಿಲ್ ತಿಂಗಳಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಇದು ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಇದು ಬದಲಾವಣೆ ಆದ್ರೆ ಆಗ್ಬೋದು. ಹಾಗಾಗಿ ಅದನ್ನ ನೀವು ಆವಾಗವಾಗ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ತಾ ಇರಿ. ಈ ಹೆಸರು ಚೇಂಜ್ ಆಗುತ್ತೆ. ಒಟ್ಟಿನಲ್ಲಿ ಸದಸ್ಯ ರಾಷ್ಟ್ರಗಳು ಎಷ್ಟು ಅಂತ ಕೇಳ್ತಾನೆ. ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ತಾನೆ. ಎಷ್ಟರಲ್ಲಿ ಘೋಷಿಸಲ್ಪಟ್ಟಿತ್ತು ಅಂತ ಕೇಳ್ತಾನೆ. ವಿಶ್ವ ಆರೋಗ್ಯ ದಿನ ಯಾವಾಗ ಅಂತ ಕೇಳ್ತಾನೆ. ಈ 5 ಪ್ರಶ್ನೆಗಳು ಬರುವಂತಹ ಸಂಭವಗಳಿದಾವೆ. ಹಾಗಾಗಿ ಸ್ನೇಹಿತರೆ ಇದನ್ನ ನೋಟ್ ಮಾಡ್ಕೊಳ್ಳಿ. ಓಕೆ, ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾನೆ. ನೇರವಾಗಿ ಪ್ರಶ್ನೆ ಕೇಳೋದಿಲ್ಲ. ಈಗ ಬರ್ತಾ ಬರ್ತಾ ಏನಾಗುತ್ತೆ ಅಂತಂದ್ರೆ, ಉತ್ತರಗಳನ್ನ ಕೊಟ್ಟು ಇದ್ರ ಪ್ರಶ್ನೆಗಳನ್ನ ನಾವೇ ಹುಡುಕ್ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಿದ್ದಾನೆ. ಹಾಗಾಗಿ 3-4 ಆಂಗಲ್ಗಳಿಂದ ನೋಡ್ಬೇಕಾಗಿದೆ. ಸರ್, ಹಾಗಾದ್ರೆ ಈ ವಿಶ್ವ ಆರೋಗ್ಯ ದಿನದ 2024 ಥೀಮ್ ಏನಾಗಿತ್ತು ಸರ್? ಥೀಮ್ ಇಟ್ ಮೀನ್ಸ್ ಘೋಷವಾಕ್ಯ ಏನಾಗಿತ್ತು ಸರ್? ಆರೋಗ್ಯಕರ ಆರಂಭಗಳು, ಭರವಸೆಯ ಭವಿಷ್ಯ ಅಂತಕ್ಕಂಥದ್ದು ಥೀಮ್ ಆಗಿತ್ತು. ಆರೋಗ್ಯಕರ ಆರಂಭಗಳು ಹಾಗೂ ಭರವಸೆಯ ಭವಿಷ್ಯಗಳು ಅಂತಕ್ಕಂಥದ್ದು ಇದರ ಥೀಮ್ ಆಗಿತ್ತು. ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಓಕೆ, 2025 ಥೀಮ್ ಏನಾಗಿತ್ತು ಸರ್? ಹಾಗಾದ್ರೆ 2025 ಏನಾಗಿತ್ತು? ಆರೋಗ್ಯವೇ ಭಾಗ್ಯ, ಕಾಪಾಡಿಕೊಳ್ಳಿ ನಿಮ್ಮ ಯೋಗಕ್ಷೇಮ. ನೋಡಿ, 2025 ವಿಶ್ವ ಆರೋಗ್ಯ
ದಿನದ ಘೋಷವಾಕ್ಯ ಏನಾಗಿತ್ತು ಅಂತ ಪ್ರಶ್ನೆ ಕೇಳಿದಾಗ ಆರೋಗ್ಯವೇ ಭಾಗ್ಯ, ಕಾಪಾಡಿಕೊಳ್ಳಿ ನಿಮ್ಮ ಯೋಗಕ್ಷೇಮ. ಅಕಸ್ಮಾತ್ ಪ್ರಶ್ನೆ ಹೇಗೆ ಕೇಳ್ತಾನೆ ಸ್ನೇಹಿತರೆ, ಆರೋಗ್ಯವೇ ಭಾಗ್ಯ, ಕಾಪಾಡಿಕೊಳ್ಳಿ ನಿಮ್ಮ ಯೋಗಕ್ಷೇಮ ಎಂದು ಈ ಘೋಷವಾಕ್ಯವು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳಬಹುದು. ಹಾಗಾಗಿ ನೆನ್ಪಿಟ್ಕೊಳ್ರಿ, ವಿಶ್ವ ಆರೋಗ್ಯ ದಿನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಘೋಷಣೆ 2025. ಸೊ ಹಾಗಾಗಿ ಉಲ್ಟಾ ಕೇಳ್ಬೋದು, ನೆನ್ಪಿಟ್ಕೊಳ್ರಿ. ಓಕೆ, ಈಗ ನಿಮ್ಮ ಮುಂದೆ ಕಣ್ಮುಂದೆ ಕಾಣ್ತಾ ಇದೆ ಅನೇಕ ಮನೆಯಲ್ಲಿ ಬಳಸ್ತಕ್ಕಂತಹ ದಿನಸಿ ಸಾಮಾನುಗಳಿದಾವೆ, ನಾವು ಬಳಸ್ತಕ್ಕಂತಹ ಒಂದು ಐಟಮ್ಸ್ಗಳನ್ನ ನೋಡ್ತಾ ಇದ್ರಿ. ಏಪ್ರಿಲ್ 10 ಗಮನಿಸ್ಬೇಕು, ಏಪ್ರಿಲ್ 10 ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಡೇ. ಏಪ್ರಿಲ್ 10 ವಿಶ್ವ ಹೋಮಿಯೋಪತಿ ದಿನ. ಏನ್ ಸರ್ ಇದು ಹೋಮಿಯೋಪತಿ ಅಂತ ಹೇಳಿದ್ರೆ, ಯಾಕೆ ಇದನ್ನ ಹೋಮಿಯೋಪತಿ ದಿನ ಅಂತ ಹೇಳಿ ಏಪ್ರಿಲ್ 10ಕ್ಕೆ ಕರೆದ್ರು, ಏನು ಕಾರಣ, ಯಾರು, ಏನು ಅಂತಕ್ಕಂಥ ನೋಡ್ತಾ ಹೋಗೋಣ. ಗಮನಿಸೋಣ. 1796ರಲ್ಲಿ ಹೋಮಿಯೋಪತಿ ಔಷಧಿಯನ್ನ ಡಾಕ್ಟರ್ ಸ್ಯಾಮ್ಯುಯಲ್ ಹಾನಿಮಾನ್ ಅಂತಕ್ಕಂತಹ ವ್ಯಕ್ತಿ, ಓಕೆ, ಸ್ಯಾಮ್ಯುಯಲ್ ಅಂತ ಕರೆದ್ರೆ ಸಾಮ್ಯುಯಲ್ ಅಂತ ಕರೀತೀವಿ. ಕೆಲವೊಂದು ಕಡೆಗೆ ಒಂದು ಪ್ರಶ್ನೆ ಪತ್ರಿಕೆ ಸ್ಯಾಮ್ಯುಯಲ್ ಅಂತ ಕೇಳಿದ್ದಾರೆ, ಒಂದು ಕಡೆಗೆ ಸಾಮ್ಯುಯಲ್ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಎರಡು ಕೂಡ ನೆನ್ಪಿಟ್ಕೊಳ್ರಿ. ಹಾನಿಮಾನ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ 1796ರಲ್ಲಿ ಹೋಮಿಯೋಪತಿ ಔಷಧಿಯನ್ನು ಅಭಿವೃದ್ಧಿಪಡಿಸಿದರು. ಹಾಗಾಗಿನೇ ಏಪ್ರಿಲ್ 10ನೇ ತಾರೀಕು ಪ್ರತಿ ವರ್ಷ ನಾವು ಹೋಮಿಯೋಪತಿ ಡೇ ಅಂತೇಳಿ ಆಚರಣೆ ಮಾಡ್ತೀವಿ. ಸೊ ಗಮನಿಸಬೇಕಾಗಿರ್ತಕ್ಕಂಥ ಅಂಶ, ಅದಕ್ಕೆ ಧ್ಯೇಯವಾಕ್ಯ ಬರಲ್ಲ. ಸೊ ಓಕೆ, ಈಗ ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆ ಒಬ್ಬ ಆಸ್ಟ್ರೇಲಿಯಾ ಇದ್ದಾರೆ, ಅವರು ನಡೆದುಕೊಂಡು ಬರ್ತಕ್ಕಂಥ ದೃಶ್ಯ ಇದೆ. ಹಾಗಾದ್ರೆ ಯಾವುದೋ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶನೇ ಇರಬಹುದು, ನೋಡ್ತಾ ಹೋಗೋಣ. ಏಪ್ರಿಲ್ 12 ಅಂತಾರಾಷ್ಟ್ರೀಯ ಗಗನಯಾತ್ರಿಗಳ ದಿನ. ಓಕೆ, ಏಪ್ರಿಲ್ 12 ಅಂತಾರಾಷ್ಟ್ರೀಯ ಗಗನಯಾತ್ರಿಗಳು. ಓಕೆ, ಏನಾಗಿದೆ, 1961 ಏಪ್ರಿಲ್ 12ನೇ ತಾರೀಕು ಸೋವಿಯತ್ ಒಕ್ಕೂಟದ ಗಗನಿಯಾಗಿರುವಂತಹ ಯೂರಿ ಗಾಗ್ರೀನ್ ಅಂತಕ್ಕಂತಹ ವ್ಯಕ್ತಿ, ಓಕೆ, ಮೊಟ್ಟ ಮೊದಲ ಬಾರಿಗೆ ಬಾಹ್ಯಾಕಾಶಕ್ಕೆ ಹಾರಾಟವನ್ನು ಯಶಸ್ವಿಯಾಗಿ ಪೂರೈಸಿದರು. ಇದು ಮಾನವ ಕುಲದ ಇತಿಹಾಸದಲ್ಲಿಯೇ ಒಂದು ಅಪರೂಪದ ಘಟನೆ ಆಯಿತು. ಹಾಗಾಗಿ 2011ರಲ್ಲಿ ಪ್ರತಿ ವರ್ಷ ಏಪ್ರಿಲ್ 12 ಅಂತಾರಾಷ್ಟ್ರೀಯ ಗಗನಯಾತ್ರಿಗಳ ದಿನ ಎಂದು ಆಚರಣೆ ಮಾಡ್ತಾರೆ. ಇಲ್ಲಿ ನೋಡಿ ಪ್ರಶ್ನೆ ಏನ್ ಕೇಳ್ತಾ ಇದ್ದಾನೆ ಗಮನಿಸಬೇಕು. ಇಲ್ಲಿ ಪ್ರಶ್ನೆಗಳು ತುಂಬಾ ಬರ್ತಾ ಇದಾವೆ, ಒಂದೊಂದೇ ನೋಡ್ತಾ ಹೋಗೋಣ. ಒಂದೇ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ಅಂತಾರಾಷ್ಟ್ರೀಯ ಗಗನಯಾತ್ರಿಗಳ ದಿನ ಎಂದು ಯಾವಾಗ ಆಚರಿಸುತ್ತಾರೆ ಅಥವಾ ಯಾವ ದಿನ ಆಚರಿಸುತ್ತಾರೆ? ಏಪ್ರಿಲ್ 12. ಇದು ಉತ್ತರ ಸಿಕ್ತು. ಓಕೆ, ಯೂರಿ ಗಾಗ್ರಿನ್ ಅಂತಕ್ಕಂಥವ್ರು ಯಾವ ರಾಷ್ಟ್ರಕ್ಕೆ ಸಂಬಂಧಪಟ್ಟವರು ಅಂತ ಕೇಳಿದ್ರು, ಸೋವಿಯತ್ ಒಕ್ಕೂಟ ರಾಷ್ಟ್ರಕ್ಕೆ ಸಂಬಂಧಪಟ್ಟವರು ಅಂತ ನೆನಪಿರಬೇಕಾಗಿದೆ. ಯೂರಿನ್ ಗಾಗ್ರಿನ್ ಅವರು ಯಾವಾಗ ಬಾಹ್ಯಾಕಾಶದ ಯಾನವನ್ನು ಆರಂಭಿಸಿದರು? 1961 ಏಪ್ರಿಲ್ 12. ಇದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಓಕೆ, ಅಂತಾರಾಷ್ಟ್ರೀಯ ಗಗನಯಾತ್ರಿಗಳ ದಿನ ಎಂದು ಮೊಟ್ಟ ಮೊದಲ ಬಾರಿಗೆ ಯಾವ ವರ್ಷದಿಂದ ಆಚರಿಸಲ್ಪಟ್ಟಿತು? 2011ರಿಂದ ಆಚರಿಸಲ್ಪಟ್ಟಿತು. ಹೀಗೆ ಪ್ರಶ್ನೆಗಳು ವಿಭಿನ್ನವಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ಒಂದ್ ಕಡೆಗೆ ಬರೆದಿಟ್ಕೊಳ್ಳಿಕ್ಕೆ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದಾಗಿರ್ಬೇಕು. ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ ಏನಾಗ್ತಾ ಇದೆ. ಇದು ನಿಮಗೆಲ್ಲರಿಗೂ ಗೊತ್ತಿರುವಂತಹ ಚಿತ್ರ ಇದೆ. ಇದು ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂತಹ ನಮ್ಮ ಕ್ರಾಂತಿಕಾರಿಗಳಿಗೋಸ್ಕರ, ಅವರ ಹುತಾತ್ಮರ ನೆನಪಿಗೋಸ್ಕರ ಕಟ್ಟಿಸಿರ್ತಕ್ಕಂತಹ ಒಂದು ಸ್ಮಾರಕ ಆಗಿದೆ. ತಗೋಣ, ಜಲಿಯನ್ ವಾಲಾ ಬಾಗ್, ಏಪ್ರಿಲ್ 13. ಇದು ತುಂಬಾ ಸರಿ PC ಪತ್ರಿಕೆಯಲ್ಲಿ ಮತ್ತೆ SDA ಪತ್ರಿಕೆಯಲ್ಲಿ ಮತ್ತೆ ಕರ್ನಾಟಕದಲ್ಲಿರ್ತಕ್ಕಂಥ ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಕೇಳಿರುವಂತದ್ದು. ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ, ಇದು ಗಮನಿಸಿರ್ಬೇಕು, ಇದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. 1919ರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೀತು. ಓಕೆ, ಈ ಒಂದು ಘಟನೆಯನ್ನ ಪ್ರತಿ ಸರಿ ನೆನಪಿರ್ಲಿ ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ವರ್ಷ ಏಪ್ರಿಲ್ 13ನೇ ತಾರೀಕು, ಇದ್ರ ತುಂಬಾ ದೊಡ್ಡ ಚರಿತ್ರೆ ಇದೆ. ಇದರೊಳಗೆ ಭಗತ್ ಸಿಂಗ್ ಅವರು ತುಂಬಾ ದೊಡ್ಡದಾಗಿರ್ತಕ್ಕಂಥ ಕ್ರಾಂತಿಕಾರಿಗಳ ಹೊರಡಲಿಕ್ಕೆ ಕಾರಣ ಇದು. ಅವಾಗ ಭಗತ್ ಸಿಂಗ್ 5ನೇ ತರಗತಿ 6ನೇ ತರಗತಿ ಓದ್ಬೇಕಾದ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಈ ಘಟನೆಯಿಂದ ಪ್ರೇರೇಪಿತರಾಗಿ ಅವರು ಮುಂದೆ ದೊಡ್ಡದಾಗಿರ್ತಕ್ಕಂಥ ಕ್ರಾಂತಿಕಾರಿಗಳಾದರು ಅಂತ ಹೇಳಿ ಇತಿಹಾಸದಲ್ಲಿ ಉಲ್ಲೇಖ ಇದೆ. ಹಾಗಾಗಿ 1919 ಏಪ್ರಿಲ್ 13ಕ್ಕೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಿದ್ದು, ಆ ಹತ್ಯಾಕಾಂಡದ ನೆನಪಿಗಾಗಿ ಪ್ರತಿ ವರ್ಷ ನಾವು ಜಲಿಯನ್ ವಾಲಾಬಾಗ್ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಇದರಿಂದ ನಮಗೆ ನಮ್ಮ ರಾಷ್ಟ್ರದ ಸ್ವತಂತ್ರದ ಹೋರಾಟದ ಸ್ಫೂರ್ತಿಯ ಕಥೆಗಳು ಮತ್ತೆ ಸ್ಫೂರ್ತಿದಾಯಕವಾಗಿದ್ದ ವಿಚಾರಗಳು
ಗೊತ್ತಾಗುತ್ತೆ. ಹಾಗಾಗಿ ಪ್ರತಿ ವರ್ಷ ಜಲಿಯನ್ ವಾಲಾಬಾಗ್ ದಿವಸ್ ಅಂತ ಹೇಳಿ ಏಪ್ರಿಲ್ 13ನೇ ತಾರೀಕಿಗೆ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದು ಗಮನದಲ್ಲಿಟ್ಕೋಬೇಕಾಗಿರ್ತಕ್ಕಂಥ ಅಂಶ. ಇದರಿಂದ ಭಗತ್ ಸಿಂಗ್ ಯಾರು ಅಂತ ಪರಿಚಯ ಆಯಿತು. ಭಗತ್ ಸಿಂಗ್ ಕ್ರಾಂತಿಕಾರಿ ಆಗ್ಲಿಕ್ಕೆ ಇದು ಕೂಡ ಒಂದು ಮೆಟ್ಟಿಲಾಯಿತು ಅಂತಕ್ಕಂಥ ನೆನಪಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ಅಂಶ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ವಿಶ್ವಜ್ಞಾನಿ ಬರ್ತಾ ಇದ್ದಾರೆ, ಡಿಸ್ಪ್ಲೇನಲ್ಲಿ ಕಾಣ್ತಾ ಇದ್ದಾರೆ. ವಿಶ್ವಜ್ಞಾನಿಯಾಗಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಏಪ್ರಿಲ್ 14 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನನ ಆಗಿರುವಂಥದ್ದು. 134 ವರ್ಷಗಳ ಜನನವನ್ನ ಆಚರಿಸಿದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಂತ ಹೇಳಿ ಆಚರಿಸ್ತಾ ಇದ್ದೀವಿ ಪ್ರತಿ ವರ್ಷ ಏಪ್ರಿಲ್ 14. ಭಾರತದ ಸಂವಿಧಾನದ ಶಿಲ್ಪಿಯ ಜನ್ಮದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಓಕೆ, ಇವರ 125ನೇ ವರ್ಷದ ಇವರ ಹುಟ್ಟುಹಬ್ಬದ ಕಾರ್ಯಕ್ರಮ ದಿನ ನವೆಂಬರ್ 26 ನಾವು ರಾಷ್ಟ್ರೀಯ ಸಂವಿಧಾನ ದಿವಸ್ ಅಂತ ಹೇಳಿ ಆಚರಿಸುತ್ತೇವೆ. ಇದು ಕೂಡ ನೆನಪಿಟ್ಟುಕೋಬೇಕಾಗಿರ್ತಕ್ಕಂಥ ಅಂಶ, ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಅಂಶವಾಗಿದೆ. ಓಕೆ, ಮತ್ತೆ ಭಾರತ ಮತ್ತು ಪ್ರಪಂಚದಾದ್ಯಂತ ಅತಿ ಹೆಚ್ಚು ಡಾಕ್ಟರೇಟ್ಗಳನ್ನ ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಸೊ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಅದನ್ನು ನೋಡ್ತಾ ಹೋಗೋಣ. ನೆಕ್ಸ್ಟ್ ನೋಡ್ತಾ ಇದ್ರೆ ಏನೇ ಕಾಣಿಸ್ತಾ ಇದೆ ಅನಿಸ್ತದೆ. ಏನಿದು ನಮ್ಮ ರಾಷ್ಟ್ರದ ಪಾರಂಪರಿಕವಾಗಿರ್ತಕ್ಕಂಥ ತಾಣ ಇದೆ, ಇಲ್ಲಿ ಗಂಗಾ ನದಿ ಕಾಣ್ತಾ ಇದೆ. ಸೊ ನೋಡ್ತಾ ಹೋಗೋಣ ಏನಾಗಿದೆ ಅಂತ. ಓಕೆ, ಏಪ್ರಿಲ್ 18 ಏನು ಸರ್ ಏಪ್ರಿಲ್ 18 ಯಾವುದಕ್ಕೆ ಸಂಬಂಧಪಟ್ಟಿದೆ? ಹಾಗಾದರೆ ಏಪ್ರಿಲ್ 18ರ ವಿಶೇಷತೆ ಏನಿದೆ? ಏಪ್ರಿಲ್ 18 ವಿಶ್ವ ಪಾರಂಪರಿಕ ದಿನ. ಓಕೆ, ಪಾರಂಪರಿಕ ನಮ್ಮ ರಾಷ್ಟ್ರ ಅಷ್ಟೇ ಹೇಳಿಲ್ಲ, ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಪಾರಂಪರಿಕವಾಗಿರ್ತಕ್ಕಂತಹ ಸ್ಥಳಗಳು ಮತ್ತು ಘಟನೆಗಳು ಸಂಬಂಧಪಟ್ಟಿರ್ತಕ್ಕಂತಹ ಯಾವುದಾದ್ರೂ ಒಂದು ವಿಶೇಷತೆ ಇದ್ದೇ ಇರುತ್ತೆ. ಪ್ರಪಂಚದಲ್ಲಿ ಎಲ್ಲ ರಾಷ್ಟ್ರಗಳಿದ್ದಾವೆ, ಜಗತ್ತಿನಲ್ಲಿರ್ತಕ್ಕಂತಹ ಪ್ರತಿಯೊಂದು ರಾಷ್ಟ್ರಕ್ಕೆ ತನ್ನದೇ ಆಗಿರ್ತಕ್ಕಂಥ ಪರಂಪರೆ ಇದೆ. ಆ ಪರಂಪರೆಗೆ ಅನುಗುಣವಾಗಿ ಅವುಗಳಿಗೆ ಗೌರವ ಕೊಡಬೇಕು ಮತ್ತು ಅವುಗಳು ಪ್ರಪಂಚಕ್ಕೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ವರ್ಷ ಏಪ್ರಿಲ್ 18 ವಿಶ್ವ ಪಾರಂಪರಿಕ ದಿನ ಎಂದು ಆಚರಿಸುತ್ತಾರೆ. ಯಾಕೆ, ಏನು ಕತೆ ನೋಡ್ತಾ ಹೋಗೋಣ. ಮೊಟ್ಟ ಮೊದಲ ಬಾರಿಗೆ 1982ರಲ್ಲಿ ಪ್ರತಿ ವರ್ಷ ಏಪ್ರಿಲ್ 18 ವಿಶ್ವ ಪಾರಂಪರಿಕ ದಿನ ಎಂದು ಆಚರಿಸಲಾಯಿತು. ಒಂದು ಪ್ರಶ್ನೆ ಕೇಳ್ತಾ ಇತ್ತು ಈಗ, ವಿಶ್ವ ಪಾರಂಪರಿಕ ದಿನ ಏಪ್ರಿಲ್ 18 ಮೊಟ್ಟ ಮೊದಲ ಬಾರಿಗೆ ಯಾವಾಗ ಪ್ರಾರಂಭಿಸಿದ್ರೆ 1982ರಲ್ಲಿ ಆರಂಭ ಆಯಿತು ಅಂತಕ್ಕಂಥ ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಸಾಧ್ಯ ಆದರೆ ಬರೆದಿಟ್ಟುಕೊಡ್ರಿ, ತುಂಬ ಅನುಕೂಲಕರವಾಗಿರ್ತಕ್ಕಂಥ ಮಾಹಿತಿಯಾಗಿದೆ, ಮಿಸ್ ಆಗಬಾರ್ದು. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಭಾರತದಲ್ಲಿ ಈಗ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಒಂದು ಅಂಶ ಇದೆ. ಭಾರತದಲ್ಲಿ ಒಟ್ಟು 43 ವಿಶ್ವ ಪಾರಂಪರಿಕ ತಾಣಗಳು ಮೀನ್ಸ್ ಪ್ಲೇಸ್ಗಳಿದ್ದಾವೆ. ಅವುಗಳಲ್ಲಿ 35 ಸಾಂಸ್ಕೃತಿಕ ಸಂಬಂಧಪಟ್ಟಿರ್ತಕ್ಕಂಥದ್ದು. ಓಕೆ, 7 ಇದಾವಲ್ಲ, ಈ 7 ನೈಸರ್ಗಿಕ ತಾಣಗಳಿದ್ದಾವೆ. ಒಂದು ಉದ್ಯಾನವನ ಇದೆ, ರಾಷ್ಟ್ರೀಯ ಉದ್ಯಾನವನ. ಯಾವುದು ರಾಷ್ಟ್ರೀಯ ಉದ್ಯಾನವನ ಅಂತ ಕೇಳ್ಬೋದು. ಏಕೈಕ ರಾಷ್ಟ್ರೀಯ ಉದ್ಯಾನವನ ಕಾಂಚಾಚುಂಗ ಅಂತ ಕರೀತಾರೆ. ಇದನ್ನು ಕಾಂಚನಗಂಗಾ ಅಂತ ಕೂಡ ಕೆಲವೊಂದು ಕಡೆಗೆ ಬಳಸ್ತಾರೆ ಸ್ನೇಹಿತರೆ, ಗಮನಿಸಬೇಕು. ಇದನ್ನು ಕಾಂಚನಗಂಗಾ ಅಂತ ಕರೀತಾರೆ, ಕಾಂಚನ್ ಚಾಂಗಾ ಅಂತ ಕರೀತಾರೆ, ಕಾಂಚನ್ ಚುಂಗ ಅಂತ ತುಂಬ ಉಲ್ಲೇಖ ಆಗಿದೆ. ಹಾಗಾಗಿ ಸ್ವಲ್ಪ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಇದನ್ನ ರಾಷ್ಟ್ರೀಯ ಉದ್ಯಾನವನ. ಪ್ರಶ್ನೆ ಏನು ಕೇಳ್ತಾರೆ, ಭಾರತದಲ್ಲಿರುವ ವಿಶ್ವ ಪಾರಂಪರ್ಯ ಪಟ್ಟಿಗೆ ಸೇರಿರ್ತಕ್ಕಂತಹ ಒಂದು ಉದ್ಯಾನವನ ಯಾವುದಿದೆ ಅಂತ ಕೇಳ್ತಾರೆ, ಅಥವಾ ಏಕೈಕ ಉದ್ಯಾನವನ ಯಾವುದಿದೆ ಅಂತೇಳಿ. ಕಾಂಚನಗಂಗಾ ಅಥವಾ ಕಾಂಚನಚುಂಗ ಅಂತಕ್ಕಂಥದ್ದು ಒಂದೇ ಒಂದು ರಾಷ್ಟ್ರೀಯ ಉದ್ಯಾನವನ ವಿಶ್ವ ಪಾರಂಪರಿಕ ಪಠ್ಯದಲ್ಲಿ ಭಾರತದೊಂದಿದೆ ಅಂತಕ್ಕಂಥ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಬೇರೆ ಬೇರೆ ರಾಷ್ಟ್ರಗಳು ಬೇರೆ ಬೇರೆ ಇರ್ಬೋದು, ನಮ್ಮ ದೇಶದಷ್ಟೇ ನೋಡ್ತಾ ಹೋಗೋಣ. ಇದಕ್ಕೆ ರಿಲೇಟೆಡ್ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಈ ಪ್ರಶ್ನೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಹಾಗಾಗಿ ಪ್ರಶ್ನೆ ಕೇಳಬಹುದು, ನೆನಪಿಟ್ಕೊಟ್ರೆ. ಒಟ್ಟಿರೋದು 43, ಅದರೊಳಗೆ 35 ಸಾಂಸ್ಕೃತಿಕ, 7 ನೈಸರ್ಗಿಕ, 1 ರಾಷ್ಟ್ರೀಯ ಉದ್ಯಾನವನ ಇದೆ. ಒಟ್ಟು 43 ಇದ್ದಾವೆ. 43ನ್ನ ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕಾಗಿದೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಏನಾಗಿದೆ. ವಿಶ್ವದ ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ಪರಂಪರೆಯನ್ನು ಸಂರಕ್ಷಿಸುವ ಕುರಿತು ಜಾಗೃತಿ ಮೂಡಿಸಲಿಕ್ಕೋಸ್ಕರ ನೋಡಿ, ಪ್ರಪಂಚದಲ್ಲಿರ್ತಕ್ಕಂತಹ ಏನು ನಡೆದೋಗಿದೆ ಇತಿಹಾಸದೊಳಗೆ, ನಮ್ಮ ಪರಂಪರೆ ಒಳಗೆ ನಡೆದೋಗಿರ್ತಕ್ಕಂಥ ಘಟನೆಗಳು ಸ್ಫೂರ್ತಿದಾಯಕವಾಗಿರುವಂಥದ್ದು. ಟೆಕ್ನಾಲಜಿ ಮತ್ತು ಈಗೆಲ್ಲ ಕಂಡುಹಿಡಿದು ನಾವು ಒಂದು ವಿಶೇಷವಾಗಿರ್ತಕ್ಕಂತಹ ಅಂಶವನ್ನು ನಾವು ಕಂಡುಹಿಡಿದಿದ್ದೀವಿ. ಆಗಿನ ಸಂದರ್ಭದಲ್ಲಿ ಇವನ್ನೆಲ್ಲ ಮಾಡಿಟ್ಟಿದ್ದಾರಲ್ಲ, ಸಾವಿರಾರು ವರ್ಷಗಳ ಹಿಂದೆ ಇದನ್ನೆಲ್ಲ ಮಾಡಿಟ್ಟಿದ್ದಾರಲ್ಲ, ಇದನ್ನು ಕಾಪಾಡಿಕೊಳ್ಳುವಂಥದ್ದು ಮತ್ತು ಮುಂದಿನ ಪೀಳಿಗೆಗೆ ಸ್ಫೂರ್ತಿ ಕೊಡುವಂಥ ವಿಚಾರ ಆಗಿದೆ. ಹಾಗಾಗಿ ಇದನ್ನು ನಾವು ಸಂರಕ್ಷಣೆ ಮಾಡಬೇಕು ಮತ್ತು ಅದನ್ನು ಜಾಗೃತಿ ಕೂಡ ನಾವು ಮೂಡಿಸಬೇಕಾಗಿದೆ. ಅದು ನಮ್ಮ ರಾಷ್ಟ್ರದ ಅಸ್ಮಿತೆಯ ಸಂಕೇತ ಅಂತ ಹೇಳಿ ಅದನ್ನು ಜಾಗೃತಿ ಮೂಡಿಸಬೇಕಾಗಿದೆ. ಹಾಗಾಗಿ ಇದನ್ನು ನಮಗೆಲ್ಲರೂ ಸಂರಕ್ಷಣೆ ಮಾಡಬೇಕಾಗಿದೆ. ಏಪ್ರಿಲ್ 18 ವಿಶ್ವ ಪಾರಂಪರಿಕ ದಿನ, ಗಮನಿಸಬೇಕಾಗಿರ್ತಕ್ಕಂಥ ಅಂಶ, ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ನೋಡ್ತಾ ಹೋಗೋಣ ಏನಾಗಿದೆ. ಅದೇ ಏಪ್ರಿಲ್ ತಿಂಗಳೊಳಗೆ ಕಾಣಿಸ್ತಾ ಇದೆ, ಭೂಮಿಯ ಚಿತ್ರ ಕಾಣ್ತಾ ಇದೆ, ತಿರುಗ್ತಾ ಇದೆ. ಏನಿದೆ ಹಾಗಾದ್ರೆ ನೋಡೋಣ. ಏಪ್ರಿಲ್ 22 ಇದು ತುಂಬಾ ಸರಿ ರಿಪೀಟ್ ಆಗಿರ್ತಕ್ಕಂಥ, ಹಲವಾರು ಕರ್ನಾಟಕದಲ್ಲಿ ನಡೆದಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಗಳು ತುಂಬಾ ಸರಿ ರಿಪೀಟ್ ಆಗಿರುವಂತಹ ಪ್ರಶ್ನೆ ಆಗಿದೆ. ಏಪ್ರಿಲ್ 22 ಏನ್ ಸರ್? ವಿಶ್ವ ಭೂ ದಿನ, ವರ್ಲ್ಡ್ ಅರ್ತ್ ಡೇ. ಅದಕ್ಕೆ ಪರಿಸರ ಸಂರಕ್ಷಣೆ ಕುರಿತು ಮತ್ತು ಅದರ ಜಾಗೃತಿಯನ್ನು ಮೂಡಿಸಲಿಕ್ಕೋಸ್ಕರ.
ಭೂಮಿಯನ್ನು ಉಳಿಸೋದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಹಿಡಿಯ ಜೀವಿಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಇರುವಂಥ ನಮ್ಮ ಸೌರಮಂಡಲದಲ್ಲಿ ಪ್ರಸ್ತುತವಾಗಿ ಈ ಭೂಮಿಯ ಹೊರತುಪಡಿಸಿದರೆ ಬೇರೆ ಯಾವ ಗ್ರಹ ಇಲ್ಲ. ಸಕಲ ಕೋಟಿ ಜೀವರಾಶಿಗಳನ್ನು, ಮನುಷ್ಯನನ್ನು, ಪಕ್ಷಿಗಳನ್ನು, ಪ್ರಾಣಿಗಳನ್ನು, ಜೀವ ಜಂತುಗಳನ್ನು ಕಾಪಾಡಲಿಕ್ಕೆ, ಉಸಿರಾಡಲಿಕ್ಕೆ, ಬದುಕಲಿಕ್ಕೆ ಇರುವಂತಹ ಏಕೈಕ ವ್ಯವಸ್ಥೆ ಭೂಮಿಯಾಗಿದೆ. ಹಾಗಾಗಿ ಆ ಭೂಮಿಯನ್ನು ಎಲ್ಲರೂ ಸಂರಕ್ಷಣೆ ಮಾಡಬೇಕು. ಇಲ್ಲಿರ್ತಕ್ಕಂತಹ ಪರಿಸರ ಸಂಪತ್ತನ್ನು ಕೂಡ ಸಂರಕ್ಷಣೆ ಮಾಡಬೇಕಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ವರ್ಷ ಏಪ್ರಿಲ್ 22 ವಿಶ್ವ ಭೂ ದಿನ ಎಂದು ಆಚರಿಸುತ್ತಾರೆ. ಇದು ನೆನಪಿನಲ್ಲಿಟ್ಕೋಬೇಕಾಗಿರ್ತಕ್ಕಂಥ ಅಂಶ. ಓಕೆ, ನಮ್ಮ ಭೂಮಿ ನಮ್ಮ ಭವಿಷ್ಯ, ಉಳಿಸೋಣ ಪರಿಸರದ ಸೊಬಗನ್ನು. ನೋಡಿ, ನಮ್ಮ ಭೂಮಿ ನಮ್ಮೆಲ್ಲರ ಭವಿಷ್ಯ, ಮುಂದೆ ಬರ್ತಕ್ಕಂತಹ ಪೀಳಿಗೆಯ ಭವಿಷ್ಯನೂ ಹೌದು. ಇದನ್ನ ಉಳಿಸೋಣ, ಬೆಳೆಸೋಣ, ಪರಿಸರದ ಸೊಬಗನ್ನ ಕಾಪಾಡೋಣ ಅಂತಕ್ಕಂಥದ್ದು ಮುಖ್ಯವಾಗಿರುವಂತಹ ಭಾಗವಾಗಿದೆ. ಹಾಗಾಗಿ ಎಲ್ಲರಿಗೂ ನೆನಪು ಇಟ್ಕೋಬೇಕಾಗಿರ್ತಕ್ಕಂಥ ಅಂಶ. ನೋಡ್ತೋಗೋಣ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತೆ ಏನು ಅಂಶ ಇದೆ ಅಂದ್ರೆ 1970ರಿಂದ ಯಾವಾಗೇ ಅಂತ ಪ್ರಶ್ನೆ ಕೇಳ್ತಾನೆ. ಯಾವಾಗಿನಿಂದ ಅಂತ ಪ್ರಶ್ನೆ ಕೇಳಿದಾಗ ಇದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. 1970ರಿಂದ ಪ್ರತಿ ವರ್ಷ ಏಪ್ರಿಲ್ 22 ವಿಶ್ವ ಭೂ ದಿನ ಎಂದು ಆಚರಿಸುತ್ತಾರೆ. ಈ ಪ್ರಶ್ನೆ ಹೀಗೆ ಕೇಳಬಹುದು ಸ್ನೇಹಿತರೆ, ಗಮನಿಸಿ. ಏಪ್ರಿಲ್ 22 ಭೂ ದಿನ ಎಂದು ಯಾವ ವರ್ಷದಿಂದ ಆಚರಿಸಲಾಯಿತು ಅಂತ ಪ್ರಶ್ನೆ ಕೇಳ್ತಾನೆ. ಹಾಗಾಗಿ 1970 ಏಪ್ರಿಲ್ 22ರಿಂದ ಇದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ನೋಡ್ತಾ ಹೋಗೋಣ ನೆಕ್ಸ್ಟ್ ಏನಾಗಿದೆ ಅಂತಕ್ಕಂಥದ್ದು. ಪುಸ್ತಕ ಕಾಣ್ತಾ ಇದೆ. ಪುಸ್ತಕ ಏನಿದೆ, ಪುಸ್ತಕ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಏನಿದೆ ನೋಡ್ತಾ ಹೋಗೋಣ. ವಿಶ್ವ ಪುಸ್ತಕ ದಿನ ಯಾವಾಗ? ಏಪ್ರಿಲ್ 23. ಗಮನಿಸಬೇಕು, ವರ್ಲ್ಡ್ ಬುಕ್ ಡೇ ಅಂತ ಕರೀತಾರೆ. ಏಪ್ರಿಲ್ 23 ನಾವು ಪುಸ್ತಕ ದಿನ ಎಂದು ಕರಿತೀವಿ. ಜ್ಞಾನದ ಭಂಡಾರವಾಗಿರ್ತಕ್ಕಂಥ, ಜ್ಞಾನದ ಸಂಕೇತವಾಗಿರ್ತಕ್ಕಂಥ ಪುಸ್ತಕಕ್ಕೆ ಜಾಗೃತಿ ಮೂಡಿಸಲಿಕ್ಕೆ. ಪುಸ್ತಕ ಅಂದ್ರೆ ನೆನ್ಪಿಟ್ಕೊಟ್ರಿ, ಅದೊಂದು ಅಭಿವ್ಯಕ್ತ ಸ್ವತಂತ್ರವನ್ನ ಗೊಳಿಸಲಿಕ್ಕೆ ಜಗತ್ತಿನಲ್ಲಿರ್ತಕ್ಕಂಥ ಬಹುದೊಡ್ಡದಾಗಿರ್ತಕ್ಕಂಥ ಪ್ಲಾಟ್ಫಾರ್ಮ್. ನನಗೆ ಮತ್ತು ನನ್ನ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಕಷ್ಟು ವಿಚಾರಗಳನ್ನ ಪ್ರಪಂಚದ ಮೂಲೆ ಮೂಲೆಗೂ ಮತ್ತು ಓದುಗರಿಗೂ ಮತ್ತೆ ಅನೇಕರಿಗೆ ತಿಳಿಸ್ಲಿಕ್ಕೆ ಇರ್ತಕ್ಕಂಥ ಮಾಧ್ಯಮ. ಓಕೆ, ಇತ್ತೀಚಿನ ದಿನಮಾನಗಳಲ್ಲಿ ಈ ತಂತ್ರಜ್ಞಾನ ಹೆಚ್ಚು ಬಳಕೆ ಆಗ್ತಾ ಇದೆ. ಹಾಗಾಗಿ ಪ್ರಪಂಚದ ಎಲ್ಲಾ ಲೇಖನಗಳನ್ನ, ಕಾದಂಬರಿಗಳನ್ನ, ಕಾವ್ಯಗಳನ್ನ, ಪುಸ್ತಕಗಳನ್ನ ಎಲ್ಲಿ ಬೇಕಾದ್ರೂ ನಾವು ಓದಬಹುದಾಗಿದೆ, ಡೌನ್ಲೋಡ್ ಮಾಡಬಹುದಾಗಿದೆ, ಹಂಚ್ಕೊಳ್ಬಹುದಾಗಿದೆ, ತರಿಸಬಹುದಾಗಿದೆ. ಯಾಕಂದ್ರೆ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆಲ್ಲ. ಹಾಗಾಗಿ ಇಂತಹ ಪುಸ್ತಕಕ್ಕಾಗಿ ಜ್ಞಾನದ ಬೆಳಕನ್ನು ನೀಡುವಂತಹ, ಜ್ಞಾನದ ಕಣಜವಾಗಿರ್ತಕ್ಕಂಥ ಇಂತಹ ಪುಸ್ತಕಗಳಿಗೋಸ್ಕರ ಒಂದು ದಿನವನ್ನಾಗಿ ಮೀಸಲಿಟ್ಟಿದ್ದೇವೆ. ಏಪ್ರಿಲ್ 23 ಓದುವ ಹವ್ಯಾಸ ಮತ್ತು ಪುಸ್ತಕಗಳ ಮಹತ್ವವನ್ನು ಸಾರುವ ದಿನ. ನೋಡ್ರಿ, ಎಲ್ಲರಲ್ಲೂ ಕೂಡ ಓದುವ ಹವ್ಯಾಸ ಇರಬೇಕು. ಓದು ನಮ್ಮೆಲ್ಲರ ಬೆಸ್ಟ್ ಫ್ರೆಂಡ್. ನಮಗೆ ಯಾವಾಗ ಒತ್ತಡ, ಬೇಸರ, ಸಂಕಟ ಆಗುತ್ತೋ ಯಾವುದಾದ್ರು ಒಂದು ಒಳ್ಳೆ ಪುಸ್ತಕವನ್ನು ಓದಿದ್ರೆ ನಮ್ಮ ಎಲ್ಲ ಏನು ಮೂಢತ್ವ ಇರುತ್ತಲ್ಲ ಅದೆಲ್ಲ ಚೇಂಜ್ ಮಾಡಿಬಿಡುತ್ತೆ ಪುಸ್ತಕಗಳು. ಹಾಗಾಗಿ ಓದುವ ಹವ್ಯಾಸ ಮತ್ತು ಪುಸ್ತಕಗಳ ಮಹತ್ವವನ್ನು ಸಾರುವ ದಿನ ಆಗಿದೆ. ಇದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಪುಸ್ತಕಗಳು ಜ್ಞಾನದ ಕಣಜ, ಓದುವ ಹವ್ಯಾಸ ಬೆಳೆಸಿರಿ. ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರವಿ ಬೆಳಗೆರೆ ಪುಸ್ತಕಗಳಿದ್ದಾವೆ. SL ಭೈರಪ್ಪ ಅವರು ಬರೆದಿದ್ದಾರೆ. ಕುವೆಂಪು ಅವರು ತುಂಬಾ ಕಾವ್ಯಗಳನ್ನ ಬರೆದಿದ್ದಾರೆ. ಮತ್ತೆ ಅನೇಕ ಕಾದಂಬರಿಗಳು ಬರೆದಿದ್ದಾರೆ. ಜ್ಞಾನಪೀಠ ಪ್ರಶಸ್ತಿ ಬರೆದಿರ್ತಕ್ಕಂಥ ಕಾದಂಬರಿಗಳು ತುಂಬಾ ಇದ್ದಾವೆ ಕನ್ನಡದಲ್ಲಿ. ಮತ್ತೆ ಹಲವಾರು ಪುಸ್ತಕಗಳಿದ್ದಾವೆ. ಸಣ್ಣ ಕವಿಗಳು, ದೊಡ್ಡ ಕವಿಗಳು, ರಾಷ್ಟ್ರೀಯ ಕವಿಗಳು ಬರೆದಿರ್ತಕ್ಕಂಥ, ಕೇವಲ ನಮ್ಮ ಭಾಷೆ ಅಲ್ಲ, ಪ್ರಪಂಚದಲ್ಲಿರ್ತಕ್ಕಂಥ ಬೇರೆ ಬೇರೆ ಭಾಷೆಯಲ್ಲಿರ್ತಕ್ಕಂಥ ಪುಸ್ತಕಗಳು ನಮ್ಮ ಭಾಷೆಗೆ ತರ್ಜಮೆ ಆಗಿದೆ. ಉದಾಹರಣೆಗೆ ರವಿ ಬೆಳಗೆರೆ ಅವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ ನನಗೆ ತುಂಬಾ ಇಷ್ಟವಾಗಿರ್ತಕ್ಕಂಥ ಪುಸ್ತಕ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಹಿಮಾಲಯನ್ ಬ್ಲೆಂಡರ್ಸ್ ಅಂತಕ್ಕಂಥ ಒಂದು ಪುಸ್ತಕ ಇದೆ. ಅದು ಹಿಂದಿ ಭಾಷೆ ಒಳಗೆ ಜಾನ್ ಪಿ ದಳವಾಯಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬರೆದಿರ್ತಕ್ಕಂಥದ್ದು. ಸೊ ಆ ಪುಸ್ತಕವನ್ನು ಕರ್ನಾಟಕದಲ್ಲಿ ಕನ್ನಡದಲ್ಲಿ ತರ್ಜುಮೆ ಮಾಡಿ ತಮ್ಮದೇ ಆಗಿರ್ತಕ್ಕಂಥ ಪದಶೈಲಿಗಳನ್ನು ಹಾಕಿ ರವಿ ಬೆಳಗೆರೆ ಬರೆದಿದ್ದಾರೆ. ನಮ್ಮ ರಾಷ್ಟ್ರದ ಸೈನಿಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕ. ಆ ಪುಸ್ತಕ ನಮಗೆ ಒಂದು ಹೊಸದಾಗಿರ್ತಕ್ಕಂಥ ದಿಕ್ಕನ್ನು ಕೊಡ್ತಾ ಇದೆ. ಹಾಗೆ SL ಭೈರಪ್ಪ ಅವರ ಯಾನ ಅಂತಕ್ಕಂಥ ಒಂದು ಕೃತಿ ಇದೆ. ಆ ಯಾನ ಕೃತಿಯನ್ನು ಹೋದಾಗ ನಾವೇ ಯಾನ ಮಾಡ್ತಾ ಇದೀವಿ ಅನ್ನೋ ಥರ ನಮಗೆ ಒಂದು ಫೀಲ್ ಆಗ್ತಾ ಇದೆ. ಮತ್ತೆ AR ಮಣಿಕಾಂತ್ ಅವರ ಪುಸ್ತಕ ಇದೆ. ಆ ಪುಸ್ತಕನೆಲ್ಲ ಓದ್ತಾ ಇದ್ರೆ ನಮ್ಗೆ ಹೊಸದಾಗಿರ್ತಕ್ಕಂಥ ಜ್ಞಾನ ಬರ್ತಾ ಇದೆ. ಅದು ತುಂಬಾ ಅದ್ಭುತವಾಗಿರ್ತಕ್ಕಂಥ. ನೋಡೋಣ, 1995ರಿಂದ ವರ್ಲ್ಡ್ ಬುಕ್ ಅಂಡ್ ಕಾಪಿ ರೈಟ್ಸ್ ಡೇ. ಓಕೆ, ನೀವು ನೋಡಿ, ಪುಸ್ತಕಕ್ಕೆ ಮತ್ತು ಕಾಪಿ ರೈಟ್ಸ್ ಅನ್ನ, ಸೌಮ್ಯತೆಯನ್ನ ತೆಗೆದುಕೊಳ್ಳುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ದಿನ. ಹಾಗಾಗಿ ಏಪ್ರಿಲ್ 23 ನಾವು ವಿಶ್ವ ಪುಸ್ತಕ ದಿನ ಅಂತ ಆಚರಣೆ ಮಾಡ್ತಿದ್ವಿ. ಹಾಗಾಗಿ ಪುಸ್ತಕ ಓದುವಂಥ ಹವ್ಯಾಸವನ್ನು ಬೆಳೆಸ್ಕೊಟ್ರಿ ಅಂತ ಹೇಳ್ತಾ ಮತ್ತೊಂದು ವಿಶೇಷ ಮಾಹಿತಿ ನೋಡ್ತಾ ಇದ್ವಿ. ಕಾಣಿಸ್ತಾ ಇದೆ, ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದ ಆಗಲೇ ಗೆಸ್ ಮಾಡಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಮಾಡಿದ್ದೀರಿ ಗೆಸ್ಸು? ಓಕೆ, ನೋಡೋಣ. ವಿಶ್ವ ಮಲೇರಿಯಾ ದಿನ ಏಪ್ರಿಲ್ 25. ಓಕೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಸೊಳ್ಳೆಯಿಂದ ಹರಡುವಂಥದ್ದು. ಓಕೆ, ಈ ಸಾಂಕೇತಿಕವಾಗಿ ಒಂದು ಸೊಳ್ಳೆನ ಹಾಕಿದ್ದೀವಿ. ನೋಡೋಣ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಏನೇನಿದೆ.
ನೋಡಿ, ಮಲೇರಿಯಾ ರೋಗದ ಬಗ್ಗೆ ಅರಿವು ಮೂಡಿಸುವ ದಿನ ಇದು. ಇತ್ತೀಚಿನ ದಿನಮಾನಗಳಲ್ಲಿ ಮಲೇರಿಯಾ ಅಂತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥದ್ದಾಗಿದೆ. ಈಗ ತುಂಬ ಕಡಿಮೆ ಆಗಿದೆ, ತುಂಬ ವಿರಳ. ಈಗ ಈ ಒಂದು 50 ವರ್ಷಗಳ ಹಿಂದೆ ಮಲೇರಿಯಾ ಮತ್ತು ಪ್ಲೇಗ್ ಬಂದಿದೆ ಅಂತ ಹೇಳಿದ್ರೆ ಊರಿಗೂರು ಜನ ಖಾಲಿ ಮಾಡ್ತಾಯಿದ್ರು. ಒಂದು ಕಾಲದಲ್ಲಿ ಇಡೀ ಪ್ರಪಂಚವನ್ನು ದಿಗ್ಭ್ರಮೆಗೊಳಿಸಿರ್ತಕ್ಕಂಥ ಕಾಯಿಲೆ ಇದು, ಮಲೇರಿಯಾ ಅಂತಕ್ಕಂಥ ಕಾಯಿಲೆ. ಮಲೇರಿಯಾದಿಂದ ತುಂಬ ಜನ ಮರಣ ಹೊಂದಿದ್ರು. ಎಷ್ಟು ಜನ ಮರಣ ಹೊಂದಿದ್ರು ನೋಡ್ತಾ ಹೋಗೋಣ. ಹಾಗಾಗಿ ಮಲೇರಿಯಾ ಅಂತಕ್ಕಂಥದ್ದು ಕಾಯಿಲೆ ಇದು ದೊಡ್ಡದಾಗಿರ್ತಕ್ಕಂಥ, ಒಬ್ಬರಿಂದ ಒಬ್ಬರಿಗೆ ಹರಡತಕ್ಕಂತಹ ಒಂದು ಪ್ಯಾಂಡಮಿಕ್ ಆಗಿರ್ತಕ್ಕಂಥ ಕಾಯಿಲೆ ಆಗಿತ್ತು. ನೋಡ್ತಾ ಹೋಗೋಣ ಏನಾಗಿದೆ, ಹೆಂಗೆ ಹರಡಿತು, ಏನು ಕಥೆ ಇದಕ್ಕೆ ಸಂಬಂಧಪಟ್ಟಂತೆ. ಮಲೇರಿಯಾ ಇದೊಂದು ಸಾಂಕ್ರಾಮಿಕ ರೋಗ, ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ರೋಗ ಆಗಿತ್ತು. ಹೇಳಿದ್ನಲ್ಲ, ಒಬ್ರಿಗೆ ಏನಾದರೂ ಬಂತಂದರೆ ಇಡೀ ಊರೇ ಖಾಲಿ ಮಾಡಿಬಿಡ್ತದೆ, ನನಗೆ ಬರುತ್ತೆ ನಿನಗೆ ಬರುತ್ತೆ ಅಂತ ಹೇಳಿ ಭಯಭೀತರಾಗಿ ಖಾಲಿ ಮಾಡ್ತಾಯಿದ್ರು. ಇಂತಹ ಒಂದು ಕಾಯಿಲೆ ಇದೆ. ನೋಡಿ ಏನಾಗಿದೆ ಅಂತ ನೋಡಿ. ಈ ಪ್ರಶ್ನೆ ತುಂಬ ಸರಳ. ಅನಾಫಿಲಸ್ ಅಂತಕ್ಕಂಥ ಸೊಳ್ಳೆ ಇದು. ಅನಾಫಿಲಿಯಸ್ ಅಂತಕ್ಕಂಥ ಒಂದು ಹೆಣ್ಣು ಜಾತಿಯ ಸೊಳ್ಳೆ. ಇದು ಗಮನಿಸಬೇಕಾಗಿರ್ತಕ್ಕಂಥ ಹೆಣ್ಣು ಜಾತಿಯ ಸೊಳ್ಳೆಯಿಂದ ಈ ರೋಗವು ವಿಶ್ವಾದ್ಯಂತ ಹರಡುತ್ತದೆ. ಅನಾಫಿಲಿಯಸ್ ಅಂತಕ್ಕಂಥ ಒಂದು ಸೊಳ್ಳೆಯಿಂದ, ಅದು ಹೆಣ್ಣು ಜಾತಿಯ ಸೊಳ್ಳೆಯಿಂದ ಇದು ಹರಡುತ್ತದೆ ಅಂತಕ್ಕಂಥದ್ದು ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಹೆಂಗೆ, ಯಾರು ಹೇಳಿದ್ರು ಇದನ್ನು ನೋಡಿ. ಪ್ಲಾಸ್ಮೋಡಿಯಂ ಅಂತಕ್ಕಂತಹ ಒಂದು ಪ್ರಭೇದಕ್ಕೆ ಸೇರಿರುವಂತಹ ಅತ್ಯಂತ ಅಪಾಯಕಾರಿಯಾದ ಜೀವಿ ಇದಾಗಿದೆ. ಓಕೆ, ಇದು ಪ್ಲಾಸ್ಮೋಡಿಯಂ ಅಂತಕ್ಕಂತಹ ಒಂದು ಪ್ರಭೇದ ಇದೆ. ಆ ಪ್ರಭೇದಕ್ಕೆ ಸೇರಿರ್ತಕ್ಕಂಥ ಈ ಅನಾಫಿಲಿಯಸ್ ಅಂತಕ್ಕಂತಹ ಹೆಣ್ಣು ಸೊಳ್ಳೆಯಿಂದ ಹರಡುವಂಥ ರೋಗ ಇದಾಗಿದೆ. ನೋಡೋಣ. ಬ್ರಿಟನ್ನ ರೊನಾಲ್ಡ್ ರೋಸ್ ಅಂತಕ್ಕಂತಹ ಒಬ್ಬ ವೈದ್ಯಕೀಯ ತಜ್ಞ ಮಲೇರಿಯಾ ರೋಗ ಹರಡಲು ಅನಾಫಿಲಿಯಸ್ ಹೆಣ್ಣು ಸೊಳ್ಳೆಯೇ ಕಾರಣ ಎಂದು ಮೊಟ್ಟ ಮೊದಲ ಬಾರಿಗೆ ನೋಡಿ ಗಮನಿಸ್ರಿ. ಸರ್, ಇದು ಅನಾಫಿಲಿಯಸ್ ಅಂತಕ್ಕಂಥದ್ದೇ ಹೆಣ್ಣು ಸೊಳ್ಳೆ ಅಂತಕ್ಕಂಥದ್ದು ಹೆಂಗ್ ಗೊತ್ತಾಯ್ತು ಅಂತಂತಂದ್ರೆ, ಬ್ರಿಟನ್ನಿನ ವೈದ್ಯಕೀಯ ತಜ್ಞರಾಗಿರ್ತಕ್ಕಂತಹ ರೊನಾಲ್ಡ್ ರೋಸ್ ಅಂತಕ್ಕಂತಹ ಒಬ್ಬ ವಿಜ್ಞಾನಿ ಇದನ್ನ ಮೊಟ್ಟ ಮೊದಲ ಬಾರಿಗೆ ಪತ್ತೆ ಹಚ್ಚಿದಾನೆ. ಅದಾದ್ಮೇಲೆ ನೊಬೆಲ್ ಪ್ರಶಸ್ತಿ ಕೊಟ್ವಿ ಇವರಿಗೆ, 1902ರಲ್ಲಿ ಕೊಟ್ಟಿರ್ಬೇಕು. ನೋಡೋಣ ಮತ್ತೆ ಬರುತ್ತೆ. ಅವರೇ ಮೊಟ್ಟ ಮೊದಲ ಬಾರಿಗೆ ಈ ಅನಾಫಿಲಿಯಸ್, ಇದು ಅನಾಫಿಲಿಯಸ್ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಆಗಿದೆ, ಇಲ್ಲಿ ಕರೆಕ್ಟ್ ಆಗಿದೆ ನೋಡಿ. ಅನಾಫಿಲಿಯಸ್ ಇದು ಕರೆಕ್ಟ್ ಆಗಿರ್ತಕ್ಕಂಥ ಉಂಟು. ಈ ಅನಾಫಿಲಿಯಸ್ ಅಂತಕ್ಕಂಥದ್ದು ಹೆಣ್ಣು ಸೊಳ್ಳೆಯಿಂದ ಹರಡಿದೆ ಅಂತಕ್ಕಂಥ ರೊನಾಲ್ಡ್ ರೋಸ್. ಇದು ಹಾಗಾಗಿ ನೆನ್ಪಿಡ್ಲಿ ಅಂತ ತಗೊಂಬಂದ್ರೆ, ಮಲೇರಿಯಾ ರೋಗ ಅನಾಫಿಲಿಯಸ್ ಇಂದ ಹರಡುತ್ತೆ. ಈ ಅನಾಫಿಲಿಯಸ್ ರೋಗದಿಂದನೇ ಹರಡುತ್ತದೆ ಎಂದು ಈ ಕೆಳಗಿನ ಯಾವ ವಿಜ್ಞಾನ ಅಥವಾ ವೈದ್ಯರು ಹೇಳಿದರು ಅಂತ ಪ್ರಶ್ನೆ ಕೇಳಿದಾಗ ರೊನಾಲ್ಡ್ ರೋಸ್ ಅಂತಕ್ಕಂಥವ್ರು ಇದನ್ನ ಹೇಳಿದ್ರು ಅಂತಕ್ಕಂಥ ನೆನ್ಪಿಟ್ಕೋಬೇಕು. ಅವರಿಗೆ 1902ರಲ್ಲಿ ಸರ್ ರೊನಾಲ್ಡ್ ರೋಸ್ ಅವರಿಗೆ ವಿಶ್ವದ ಪ್ರತಿಷ್ಠಿತ ಪ್ರಶಸ್ತಿಯಾಗಿರ್ತಕ್ಕಂತಹ, ಇದು ಡಬಲ್ ಅಂತಾಗಿದೆ, ಸಾರಿ, ಇದು ನೋಬೆಲ್ ಅಂತಕ್ಕಂಥ ಮಾಡ್ಬಿಟ್ರಿ, ನೊಬೆಲ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಯಾಕೆ ಅಂತಂದ್ರೆ ಇಡೀ ದೇಶದಲ್ಲಿ ತತ್ತರಿಸಿರುವಂತಹ ಮತ್ತೆ ನರಳಿರ್ತಕ್ಕಂತಹ ರೋಗ ಇದು. ಊರೇ ಖಾಲಿ ಮಾಡಿರ್ತಕ್ಕಂಥ ರೋಗ. ಇಂತಹ ಒಂದು ರೋಗವನ್ನ ಹೇಗೆ ಹರಡ್ತಾ ಇದೆ, ಇದರಿಂದ ಏನ್ ಮಾಡಬೇಕು ಅಂತಕ್ಕಂಥ ಪತ್ತೆ ಹಚ್ಚಿ ಕೊಟ್ಟಿದ್ದ ಕಾರಣಕ್ಕೋಸ್ಕರ 1902ರಲ್ಲಿ ವಿಶ್ವದ ಪ್ರತಿಷ್ಠಿತ ಪ್ರಶಸ್ತಿಯಾಗಿರ್ತಕ್ಕಂತಹ ನೊಬೆಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಯಾರಿಗೆ ಸರ್? ರೊನಾಲ್ಡ್ ರೋಸ್ ಅವರಿಗೆ. ಯಾವ ದೇಶದವರು ಸರ್? ಓಕೆ, ಅವರು ಬ್ರಿಟನ್ ದೇಶದವರು ಸರ್. ಬ್ರಿಟನ್ ದೇಶದ ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ವಿಜ್ಞಾನಿ ಮಲೇರಿಯಾ ರೋಗದ ವಿಶೇಷವಾಗಿ ಲಕ್ಷಣಗಳನ್ನು ತಿಳಿಸಿದ್ದಾರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಏನಾಗಿದೆ ಅಂತಕ್ಕಂಥ. ಇನ್ನ ಮುಂದಿನ ಹಂತದಲ್ಲಿ ಮತ್ತಷ್ಟು ವಿಶೇಷವಾಗಿರ್ತಕ್ಕಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಕೂಡ ಹೀಗೆ ಸಪೋರ್ಟ್ ಮಾಡಿ. ಮತ್ತೆ ನಿಮಗೆ ಯಾವ ತರಗತಿ ಬೇಕಾಗಿದೆ ಅಂತಕ್ಕಂಥದ್ದು ಸ್ವಲ್ಪ ನೀವು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ನಮಗೆ ತಿಳಿಸಿದಾಗ ನಾವು ಖಂಡಿತವಾಗಿ ನಿಮಗೆ ಆ ತರಗತಿಗಳನ್ನು ಮುಗಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ನಮಸ್ಕಾರ. ಎಂದಿನ ನಿಮ್ಮ ಪ್ರೀತಿಯ ವಿವೇಕಾನಂದ ಕೂಡ್ಲಿಗಿ. ಧನ್ಯವಾದಗಳು.